ಜನನಿ ಜನ್ಮ ಭೂಮಿ ಪ್ರೀತಿಗೆ ಆಯಸ್ಸು ಕಮ್ಮಿ. ಬರ್ಲ ಬಾನಿಗೊಂದು ಎಲ್ಲಿದೆ ಅಲ್ಲ ಮಾರಯ್ಯ, ರಾಮ ಕಾಡಲ್ಲಿದ್ರು ಆರಾಮಾಗಿದ್ದ. ನೀವೇನ್ರು ಪಾರಲ್ಲಿ ಇಟ್ಕೊಂಡು ಬೇಜಾರಲ್ಲಿದ್ದೀರಾ? ರಾಮನ್ ಜೊತೆ ಸೀತಾಮಾತೇನೋ ಇದ್ರು, ಅದಕ್ಕೆ ರಾಮ ಆರಾಮಾಗಿದ್ದ. ಆದ್ರೆ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಬೇಜಾರಲ್ಲಿದ್ದೀವಿ. ನನ್ನ ಮಾತನ್ನೇ ಏನಾದ್ರೂ ಹೇಳಿದ್ರೆ ಅದಕ್ಕೆ ಮತ್ತೆ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಲ್ವ ನಿನ್ಗೆ? ಬಾಯ್ದು ಹಂಗೆ ಡೈಲಾಗ್ ಹಾಕೊಂಡು ನುಣಿತಾ ಇರ್ತಾನೆ. ಯಾಕೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಮದುವೆ ಆಯ್ತು. ಮದ್ವೆ ಆಯ್ತಾ? ಅಯ್ಯೋ, ತಿನ್ಕೊಂಡು ಉಣ್ಕೊಂಡು ನಮ್ ನಂದ ಆನಂದವಾಗಿದ್ದ. ಅವನು ಬಾಯಿಗೆ ಮಣ್ಣಾಕ ಮದ್ವೆಯಾಗ ಹಾಳಾಗೋದ್ನ. ಹಲೋ, ಎಕ್ಸ್ಕ್ಯೂಸ್ ಮೀ. ಇಂದಿನ ಯುವಕರೇ ನಾಳಿನ ಮುದುಕರು ಅಂದಂಗೆ ಮದುವೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅದು ಸ್ವರ್ಗದ ದಾರಿ ಅಲ್ಲ, ನರ್ಕದ ದಾರಿ. ಜೀವನ ಪ್ಲಸ್ ಮದುವೆ 3 ಅಕ್ಷರ, ಅಲ್ಲಿಗೆ 3ಕ್ಕೆ ಮುಕ್ತಾಯ. ಮನುಷ್ಯ ತನ್ನ ಆಸೆಗಳನ್ನೆಲ್ಲ ಮೂಟೆ ಕಟ್ಟಿ ಬಿಸಾಕಿ ಹೆಂಡತಿ ಮಕ್ಕಳ ಜೊತೆ ಜೀವನ ಪೂರ್ತಿ ಕಳಿಬೇಕಾಗತ್ತೆ. ಅಂದಂಗೆ ತಮ್ಮ ಪ್ರೀತಿ ಏನಾಯ್ತು? ಕೊಡ್ತಾ ಕೈ ಕೊಡ್ತಾ. ಪ್ರೀತಿ ಅಂದ್ರೆ ಸರಿಯಾದ ವ್ಯಕ್ತಿನ ಹುಡುಕೋದಲ್ಲ, ಒಳ್ಳೆ ಸಂಬಂಧಗಳನ್ನು ಸೃಷ್ಟಿ ಮಾಡೋದು. ಚಿಂತೆ ಬೇಡ, ಭಗವಂತ ತುಂಬಾ ಬುದ್ಧಿವಂತ, ಎಲ್ಲ ಸರಿ ಮಾಡ್ತಾನೆ. ಜನನಿ ಜನ್ಮ ಭೂಮಿ ಪ್ರೀತಿಗೆ ಆಯಸ್ಸು ಕಮ್ಮಿ. ಬರಲ್ಲ.